ಇದೆಲ್ಲ ಬೆಳವಣಿಗೆಗಳ ನಡುವೆ ಮೊದಲ ಹಂತದಲ್ಲಿ 11 ಸಚಿವರ ಪದಗ್ರಹಣವಾಗುತ್ತಾ? ನಿಯೋಜಿತ ಸಿಎಂ ಡಿಕೆಶಿ ಜೊತೆ ವರಿಷ್ಠರು ಚರ್ಚೆಯನ್ನ ಮಾಡ್ತಾರೆ. ಡಿಸಿಎಂ ಹುದ್ದೆ ಸೃಷ್ಟಿಸಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ಹುದ್ದೆಯನ್ನ ಸೃಷ್ಟಿ ಮಾಡಬೇಕಾದ್ರೆ ಎಷ್ಟು ಸ್ಥಾನಗಳು ಅಗತ್ಯವಿದೆ? 2 ಇಲ್ಲವೇ 4 ಸ್ಥಾನಗಳನ್ನ ಸೃಷ್ಟಿಸಬೇಕಾ? ಈ ಬಗ್ಗೆ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಹೈಕಮಾಂಡ್ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಮೊದಲ ಹಂತದಲ್ಲಿ 11 ಸಚಿವರು ಡಿಕೆ ಶಿವಕುಮಾರ್ ಅವರ ಜೊತೆಗೆ ಪ್ರಮಾಣ ವಚನವನ್ನ ಸ್ವೀಕರಿಸುವಂತ ಸಾಧ್ಯತೆ ಇದೆ. ಡಿಸಿಎಂ ಹುದ್ದೆ ಎಷ್ಟು ಜನರನ್ನ ಸೃಷ್ಟಿ ಮಾಡಬೇಕು, 2 ಅಥವಾ 4 ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ಮಾಡ್ತಾರೆ. ಡಿಕೆ ಶಿವಕುಮಾರ್ ಅವರ ಜೊತೆಗೆ ಹೈಕಮಾಂಡ್ ಇವತ್ತೇನು ಡಿಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗ್ತಾ ಇದ್ದಾರಲ್ಲ, ಹೈಕಮಾಂಡ್ ಇವರ ಜೊತೆಯಲ್ಲಿ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರುತ್ತೆ. ಡಿಕೆ ಶಿವಕುಮಾರ್ ಅವರು ಏನ್ ಹೇಳ್ತಾರೆ, ಅವರ ಅಭಿಪ್ರಾಯವನ್ನೆಲ್ಲ ಪಡೆದುಕೊಂಡು ವರಿಷ್ಠರ ಆಲೋಚನೆ ಏನಿದೆ, ಅವರ ಲೆಕ್ಕಾಚಾರ ಏನಿದೆ, ಅದೆಲ್ಲವನ್ನು ಕೂಡ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಒಂದಂತೂ ಬಹಳ ಸ್ಪಷ್ಟವಾಗಿದೆ. ಕಳೆದ ಬಾರಿ 2023ರಲ್ಲಿ ಸಿದ್ದರಾಮಯ್ಯನವರು ಆಗ ಪ್ರಮಾಣ ವಚನವನ್ನ ಸ್ವೀಕರಿಸುವಂತ ಸಮಯದಲ್ಲಿ 8 ಜನ ತಮ್ಮ ಮಂತ್ರಿಮಂಡಲಕ್ಕೆ ಸೇರಿದ್ರು. ಈಗ 2 ವರ್ಷ ಮಾತ್ರ ಉಳಿದಿರೋದು. ಈ ಸಮಯದಲ್ಲಿ ಡಿಕೆ ಶಿವಕುಮಾರ್ ಅವರು 3ನೇ ತಾರೀಕಿಗೆ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾ ಇದ್ದಾರೆ. ಈ ಸಮಯದಲ್ಲಿ 10 ರಿಂದ 11 ಜನ ತಾವು ಮಂತ್ರಿಮಂಡಲಕ್ಕೆ ಬರಬಹುದು ಅನ್ನುವಂತ ಲೆಕ್ಕಾಚಾರ ಹೈಕಮಾಂಡ್ ಇದೆ. ನಿಯೋಜಿತ ಸಿಎಂ ಒತ್ತಡ ಹಾಕಿದ್ದಾರಾ? ಈಗಾಗಲೇ ವರಿಷ್ಠರ ಮೇಲೆ ಒತ್ತಡ ಹೇರಿದ್ದಾರೆ ಅಂತ ಹೇಳಲಾಗಿದೆ ಡಿಕೆ ಶಿವಕುಮಾರ್. ಇನ್ನೊಂದಷ್ಟು ಡಿಸಿಎಂ ಹುದ್ದೆಗಳು ಬೇಡ ಅಂತ, ಜೊತೆಗೆ ಯಾರು ಕೆಪಿಸಿಸಿ ಅಧ್ಯಕ್ಷ ಆಗಬೇಕು ಅನ್ನೋದರ ಕುರಿತಾಗಿ ಕೂಡ ಚರ್ಚೆ ಆಗಿದೆಯಂತೆ. ಸಮರ್ಥರಿಗೆ ಕೆಪಿಸಿಸಿ ಸಾರಥ್ಯ ನೀಡುವ ಬಗ್ಗೆ ಮಾತುಕತೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಆಗೋಕೆ ರೆಡಿ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಬಿಕೆ ಹರಿಪ್ರಸಾದ್ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಆದ್ರೆ ಪರಮೇಶ್ವರ್ ಅವರೇ ಸ್ವತಃ ಹೇಳ್ಬಿಟ್ಟಿದ್ದಾರೆ, ನಾನು 8 ವರ್ಷ ಕೆಪಿಸಿಸಿ ಅಧ್ಯಕ್ಷ ಆಗಿದ್ದೆ, ನನಗೆ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಬೇಡ, ನನ್ನನ್ನ ಡಿಸಿಎಂ ಮಾಡಿ ಅಂತ ಪರಮೇಶ್ವರ್ ಕೇಳಿದ್ದಾರೆ ಅಂತ ಕೂಡ ಸುದ್ದಿ ಇದೆ. ಸೊ ಏನ್ ಮಾಡ್ತಾರೆ ಈ ಎಲ್ಲಾ ನಾಯಕರುಗಳನ್ನ? ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಜಿ ಪರಮೇಶ್ವರ್, ಬಿಕೆ ಹರಿಪ್ರಸಾದ್ ಕೂಡ ಸೀನಿಯರ್ ಇದ್ದಾರೆ, ಸಿಕ್ಕಾಪಟ್ಟೆ ಸೀನಿಯಾರಿಟಿ ಇದೆ ಅವ್ರಿಗೆ, ಮತ್ತೆ ಹೈಕಮಾಂಡ್ಗೆ ಕ್ಲೋಸ್ ಇದ್ದಾರೆ. ಇವರು ಎಲ್ಲರನ್ನ ಹೇಗೆ ನಿಭಾಯಿಸ್ತಾರೆ, ಇವರಿಗೆ ಯಾವ್ಯಾವ ರೀತಿಯ ಹುದ್ದೆಗಳನ್ನ ಕೊಡ್ತಾರೆ, ಕಾದು ನೋಡಬೇಕಾಗಿದೆ. ಇವತ್ತು ಈಗೇನು ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ದೆಹಲಿಗೆ ತೆರಳಿದ್ದಾರೆ, ಈಗ ಚರ್ಚೆ ಆಗಲಿದೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸ್ಥಾನಗಳ ಕುರಿತು ಡಿಕೆ ಶಿವಕುಮಾರ್ ಅವರು ಚರ್ಚೆ ಮಾಡ್ತಾರೆ. ಜಾತಿ ಪ್ರಾದೇಶಿಕತೆ ಆಧಾರದಲ್ಲಿ ಕಾರ್ಯಾಧ್ಯಕ್ಷರ ನೇಮಕವಾಗುತ್ತೆ. 4-5 ಮಂದಿ ಕಾರ್ಯಾಧ್ಯಕ್ಷರನ್ನ ನೇಮಿಸುವ ಕುರಿತು ಚರ್ಚೆಯನ್ನ ಮಾಡ್ತಾರೆ. ಯುಟಿ ಖಾದರ್ಗೆ ಸಚಿವ ಸ್ಥಾನ ನೀಡುವ ಕುರಿತು ಮಾತುಕತೆ ಕೂಡ ನಡೀತಾ ಇದೆ. ಸ್ಪೀಕರ್ ಪೀಠದಲ್ಲಿ ಹಿರಿಯರನ್ನ ಕೂರಿಸುವ ಬಗ್ಗೆ ಸಮಾಲೋಚನೆ ನಡೆಯುತ್ತಿದೆ. ಎಚ್.ಕೆ. ಪಾಟೀಲ್, ಡಾಕ್ಟರ್ ಜಿ ಪರಮೇಶ್ವರ್, ಆರ್.ವಿ. ದೇಶಪಾಂಡೆ, ಟಿ.ಬಿ. ಜಯಚಂದ್ರ ಹೆಸರು ಕೂಡ ಸ್ಪೀಕರ್ ಸ್ಥಾನಕ್ಕೆ ಬರುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇವರ ಹೆಸರೆಲ್ಲವೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗುವ ಸಾಧ್ಯತೆ ಇದೆ. ಒಂದು, ಮಂತ್ರಿಮಂಡಲಕ್ಕೆ ಯಾರನ್ನ ಸೇರಿಸಿಕೊಳ್ಳಬೇಕು, ಏನು ಎತ್ತ ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ಅದ್ರ ಜೊತೆಗೆ ಎಷ್ಟು ಜನ ಡಿಸಿಎಂಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಹೈಕಮಾಂಡ್ನವರು ಚರ್ಚೆ ಮಾಡ್ತಾರೆ. ಆ ನಂತರ ಬಹಳ ಸೂಕ್ಷ್ಮವಾಗಿ ಮತ್ತೆ ಬಹಳ ಪ್ರಮುಖವಾಗಿ ಕೆಪಿಸಿಸಿ ಅಧ್ಯಕ್ಷರು ಯಾರು, ಆನಂತರ ಕಾರ್ಯಾಧ್ಯಕ್ಷರನ್ನ ಎಷ್ಟು ಜನರನ್ನ ನೇಮಕ ಮಾಡಬೇಕು, ಪದಾಧಿಕಾರಿಗಳ ವಿಚಾರವಾಗಿಯೂ ಕೂಡ ಡಿಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಎಐಸಿಸಿ ನಾಯಕರು, ದೆಹಲಿಯ ವರಿಷ್ಠರು ಚರ್ಚೆಯನ್ನ ಮಾಡ್ತಾರೆ. ಒಟ್ಟಾರೆ ಬಹುಶಃ ಇವತ್ತೊಂದು ಕ್ಲಾರಿಟಿ ಎಲ್ಲರಿಗೂ ಕೂಡ ಸಿಗುವಂತ ಸಾಧ್ಯತೆ ಇದೆ. ಎಷ್ಟು ಜನ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಪದಗ್ರಹಣವನ್ನ ಸ್ವೀಕರಿಸುತ್ತಾರೆ, ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ಅನ್ನೋದ್ರ ಬಗ್ಗೆ. ಆದ್ರೆ ಇನ್ನು ಮುಂದುವರೆದು ನಾವು ಗಮನಿಸ್ತಾ ಹೋದ್ರೆ ಕೆಪಿಸಿಸಿ ಪದಾಧಿಕಾರಿಗಳ ಆಯ್ಕೆಯೂ ಕೂಡ ಅಧ್ಯಕ್ಷರು ಯಾರು, ಏನು ಎತ್ತ ಎಲ್ಲವನ್ನು ಕೂಡ ಇವತ್ತು ನಿರ್ಧಾರ ಮಾಡ್ತಾರೆ. ಈ ಒಂದು ಸಮಯ ಇದೆಯಲ್ಲ, ಇದು ಬಹಳ ಗಂಭೀರವಾದದ್ದು ಮತ್ತೆ ಬಹಳ ಸೂಕ್ಷ್ಮವಾದ ಸಮಯ. ಯಾಕಂತ ಹೇಳಿದ್ರೆ ಮುಂದೆ ಚುನಾವಣೆಯನ್ನ 2 ವರ್ಷದಲ್ಲಿ ಎದುರಿಸಬೇಕಾಗಿರೋದ್ರಿಂದ ತಾವು ತೆಗೆದುಕೊಳ್ಳುವಂತ ಒಂದೊಂದು ನಿರ್ಣಯಗಳು ಕೂಡ ಬಹಳ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಚುನಾವಣೆಯ ಮೇಲೆ. ಈ ಕಾರಣದಿಂದಾಗಿ ಅಳೆದು ತೂಗಿ ಆಲೋಚನೆ ಮಾಡಿ ಸಮುದಾಯವಾರು ಎಲ್ಲ ಲೆಕ್ಕಾಚಾರ ಮಾಡಿ ನಿರ್ಧಾರವನ್ನ ಮಾಡಬೇಕಾಗತ್ತೆ. ರಾಹುಲ್ ಗಾಂಧಿ ಅವರ ಆಲೋಚನೆ ಇರುವುದು ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ. ಹೀಗಾಗಿ ನಾನಾ ರೀತಿಯಲ್ಲಿ ಮಾನದಂಡಗಳಿಂದ ಆಯ್ಕೆಯನ್ನ ಮಾಡ್ತಾರೆ ಅನ್ನೋದ್ರಲ್ಲಿ ನೋ ಡೌಟ್ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಹಿರಿಯರನ್ನ ಎಷ್ಟು ಜನರನ್ನ ಪರಿಗಣಿಸ್ತಾರೆ, ಅಥವಾ ಅವರು ಮಾಡಿದ ಕೆಲಸದ ಆಧಾರದ ಮೇಲೆ, ಅವರು ಆಲ್ರೆಡಿ ಈಗ ಮಂತ್ರಿಗಳಾಗಿದ್ದು ಅವರ ಕೆಲಸದ ಆಧಾರದ ಮೇಲೂ ಕೂಡ ಅವರನ್ನ ಪರಿಗಣಿಸ್ತಾರ, ಉತ್ತಮವಾದ ಕೆಲಸ ಏನು ಎತ್ತ ಅನ್ನೋದ್ರ ಬಗ್ಗೆಯೂ ಕೂಡ ಪರಿಗಣಿಸ್ತಾರೆ. ಇದೆಲ್ಲವೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಈಗ ಇರೋದು. ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಸೇರಿದಂತೆ ಇವತ್ತು ರಾಜ್ಯ ನಾಯಕರು ದೆಹಲಿಗೆ ಹೋಗ್ತಾ ಇದ್ದಾರೆ. ಬಹುಶಃ ಅಲ್ಲೆಲ್ಲವೂ ಕೂಡ ಇದು ಅಂತಿಮವಾಗುವಂತ ಸಾಧ್ಯತೆ ಇದೆ.
ಅಭಿಷೇಕ್ ಇದ್ದಾರೆ ನೇರ ಸಂಪರ್ಕದಲ್ಲಿ. ಅಭಿಷೇಕ್, ಇವತ್ತಿನ ದೆಹಲಿ ಭೇಟಿ ಇದೆಯಲ್ಲ ಬಹಳ ಮಹತ್ವನ ಪಡ್ಕೊಂಡಿದೆ. ಯಾವ್ಯಾವ ಕಾರಣಕ್ಕೋಸ್ಕರ ಅಭಿಷೇಕ್? ಒಂದು ನಿರ್ಗಮನ ಆಗ್ತಿರುವಂತ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ತಮ್ಮ ಬಣದ ವಿಚಾರವಾಗಿ ಯಾರಿಗೆಲ್ಲ ಯಾವ ಸ್ಥಾನಮಾನವನ್ನ ಕೊಡಬೇಕು, ಎಷ್ಟು ಡಿಸಿಎಂಗಳ ಹುದ್ದೆಯನ್ನ ಸೃಷ್ಟಿ ಮಾಡಬೇಕು ಅನ್ನೋ ಒಂದು ವಿಚಾರವನ್ನ ಜೊತೆಗೆ ಕೆಪಿಸಿಸಿಯಲ್ಲಿ ಕಾರ್ಯಾಧ್ಯಕ್ಷರು ಯಾರಾಗಬೇಕು ಅಥವಾ ಅಧ್ಯಕ್ಷರು ಯಾರಾಗಬೇಕು ಅನ್ನೋ ವಿಚಾರವನ್ನು ಕೂಡ ಹೈಕಮಾಂಡ್ ಗಮನಕ್ಕೆ ತರ್ತಾರೆ. ಮೊದಲನೇದಾಗಿ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಒಂದು ಪ್ರಬಲವಾದಂತಹ ಪೋರ್ಟ್ಫೋಲಿಯೋವನ್ನ ಕೊಡಬೇಕು. ಅವರ ತಂಡದಲ್ಲಿ ಗುರುತಿಸಿಕೊಂಡಿದ್ದಂತ, ಅವರ ಬೆನ್ನೆಲುಬಾಗಿ ನಿಂತಿದ್ದಂತ ಒಂದಿಷ್ಟು ಸಚಿವರುಗಳು ಈಗ ರಾಜೀನಾಮೆ, ಅಂದ್ರೆ ಈಗ ಸಂಪುಟ ವಿಸರ್ಜನೆ ಆಗಿರೋದ್ರಿಂದ ಅವರಿಗೆ ಹೊಸ ಸಂಪುಟದಲ್ಲಿ ಅವಕಾಶವನ್ನ, ಸೂಕ್ತ ಸ್ಥಾನಮಾನವನ್ನ ಕೊಡಬೇಕು. ಇದ್ರ ಜೊತೆಗೆ ಹೆಚ್ಚುವರಿ ಡಿಸಿಎಂ ಹುದ್ದೆಗಳನ್ನ ಸೃಷ್ಟಿ ಮಾಡಲೇಬೇಕು ಅಂತ ಒತ್ತಾಯವನ್ನ ಹೈಕಮಾಂಡ್ ಮೇಲೆ ಹೇರ್ತಾರೆ. ಕಾರಣ ಏನು ಅಂದ್ರೆ, ನೀವು ಹೇಳಿದ ಕೂಡಲೇ ನಾನು ಸೀಟನ್ನು ಬಿಟ್ಕೊಟ್ಟಿದ್ದೀನಿ, ಯಾವುದೇ ತಕರಾರು ಮಾಡಿಲ್ಲ, ಯಾವುದೇ ಕಿರಿಕಿರಿ ಮಾಡಿಲ್ಲ, ಎಲ್ಲೂ ಕೂಡ ನಾನು ಪೋಸ್ಟ್ ಪೋನ್ ಮಾಡಿಲ್ಲ. ನೀವು ಹೇಳಿ 24 ಅಥವಾ 48 ಗಂಟೆ ಒಳಗಡೆ ನಿರ್ಧಾರಕ್ಕೆ ಬಂದು ನಾನು ರಾಜೀನಾಮೆಯನ್ನು ಕೊಟ್ಟಿದ್ದೇನೆ. ಸಿದ್ದರಾಮಯ್ಯನವರ ಸಬ್ಮಿಷನ್ ಇದಾಗಿರುತ್ತೆ. ಡಿಕೆ ಶಿವಕುಮಾರ್ ಅವರು ಈಗ ಮುಖ್ಯಮಂತ್ರಿ ಪದವಿಯನ್ನ ನನಗೆ ಕೊಡ್ತಾ ಇದ್ದೀರಾ, ಅದ್ರ ಜೊತೆಗೆ ನಾನು ಹೇಳುವಂತ ಒಂದಿಷ್ಟು ಜನ ಶಾಸಕರನ್ನ ನೀವು ಸಚಿವರನ್ನಾಗಿ ಮಾಡಬೇಕು. ಒಂದು ಸಿಎಂ ಹುದ್ದೆಯನ್ನ ಕೊಟ್ಬಿಟ್ಟು 4 ರಿಂದ 5 ಡಿಸಿಎಂಗಳನ್ನ ಮಾಡಿದ್ರೆ ಅದರಲ್ಲಿ ಸಿಎಂ ಪೋಸ್ಟ್ಗೆ ಅರ್ಥ ಇಲ್ಲದೆ ಇರೋದಂಗಾಗುತ್ತೆ. ಕೆಪಿಸಿಸಿ ಸ್ಥಾನವನ್ನ ನೀವು ಯಾರಿಗೆ ಡಿಸೈಡ್ ಮಾಡ್ತೀರಾ ಅವ್ರಿಗೆ ಕೊಡಬಹುದು, ಆದರೆ ಕಾರ್ಯಾಧ್ಯಕ್ಷರನ್ನ ಒಂದಿಷ್ಟು ಜನ ನಾನು ಹೆಸರಿಸುವಂತವರಿಗೆ ಕೊಡಬೇಕು ಅಂತ ತಿಳಿಸ್ತಾರೆ. ಇದ್ರ ಜೊತೆಗೆ ಕ್ಯಾಬಿನೆಟ್ ನಲ್ಲಿ ಅವರ ಪಾಲು ಎಷ್ಟಿರಲಿದೆ, ಯಾವ ಪ್ರಮುಖ ಖಾತೆಗಳನ್ನ ಯಾರ್ಯಾರಿಗೆ ಕೊಡಬೇಕು ಅಂತ ಸಿಎಂ ಸ್ಥಾನವನ್ನು ತುಂಬಲಿರುವಂತಹ ಡಿಕೆ ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ ಅನ್ನ ಕೇಳ್ಕೊಳ್ತಾರೆ. ಅದ್ರ ಜೊತೆಗೆ 2.5 ವರ್ಷ ಅಂತ ಮಾತು ಕೊಟ್ಟಿದ್ವಿ, ಆದ್ರೆ ಈಗ 3 ವರ್ಷ 2 ವರ್ಷ ಪ್ಯಾಟರ್ನ್ ಅನುಸರಿಸ್ತಾ ಇದೀವಿ. ಈ ಆಗಿರುವಂತಹ 6 ತಿಂಗಳು ಲಾಸ್ ಅನ್ನ ನೀವೇ ನಿಭಾಯಿಸಬೇಕು, ನೀವೇ ಸರಿಪಡಿಸಬೇಕು. ಆ ಕಾರಣದಿಂದ ಹೆಚ್ಚುವರಿ ಸಚಿವ ಸ್ಥಾನಗಳನ್ನ ನಾನು ಹೇಳುವಂತ ವ್ಯಕ್ತಿಗಳಿಗೆ ಕೊಡಬೇಕು ಅಂತ ಮನವಿಯನ್ನ ಮಾಡುವಂತ ಚಾನ್ಸಸ್ ಇರುವಂತದ್ದು. ಮತ್ತೊಂದು ಕಡೆಗೆ ಕೆಪಿಸಿಸಿ ಸ್ಥಾನಕ್ಕೆ ಯಾರನ್ನ ಕೂರಿಸಬೇಕು, ಕಾರ್ಯಾಧ್ಯಕ್ಷರನ್ನ ಯಾರನ್ನ ಮಾಡಬೇಕು ಅನ್ನೋದು ಲೆಕ್ಕಾಚಾರ ಕೂಡ ಇವತ್ತೇ ಬಹುತೇಕ ಅಂತಿಮ ಆಗುವಂತ ನಿರೀಕ್ಷೆ ಇರುವಂತದ್ದು. 2 ಹಂತಗಳಲ್ಲಿ ಪ್ರಮಾಣ ವಚನವನ್ನು ತೆಗೆದುಕೊಳ್ಳೋದಕ್ಕೆ ಸಿದ್ಧತೆಯನ್ನು ನಡೆಸಲಾಗ್ತಿದೆ ಅಂತ ಮಾಹಿತಿ ಬಂದಿರುವಂತದ್ದು. ಮೊದಲನೇ ಹಂತದಲ್ಲಿ ಯಾರೆಲ್ಲ ಹಿರಿಯ ಕಿರಿಯ ಹೊಸ ಮುಖ ಹಳೆ ಮುಖಗಳು ಇರ್ತಾವೆ ಅನ್ನೋದನ್ನ ಇವತ್ತು ಹೈಕಮಾಂಡ್ ಇಬ್ಬರ ಜೊತೆ ಮಾತನಾಡಿ ನಿರ್ಧಾರ ಮಾಡುತ್ತೆ. 2ನೇ ಹಂತದಲ್ಲಿ ಯಾರೆಲ್ಲ ಇರ್ತಾರೆ ಅನ್ನೋದು ವಿಧಾನ ಪರಿಷತ್ ಹಾಗೂ ರಾಜ್ಯಸಭೆಯ ಚುನಾವಣೆಯ ನಂತರ ಆಗುವಂತ ನಿರೀಕ್ಷೆ ಇರೋದ್ರಿಂದ ಮೊದಲ ಪಟ್ಟಿಯಲ್ಲಿ ಯಾರೆಲ್ಲ ಇರಬೇಕು, ಇಮಿಡಿಯೇಟ್ಲಿ ಆಡಳಿತವನ್ನ ಆರಂಭ ಮಾಡೋದಕ್ಕೆ ಯಾವೆಲ್ಲ ಎಕ್ಸ್ಪೀರಿಯನ್ಸ್ಡ್ ಸಚಿವರಿದ್ದಾರೆ ಅವರನ್ನ ಯಾವ ಸ್ಥಾನಗಳನ್ನ ಕೊಡಬೇಕು, ಪೋರ್ಟ್ಫೋಲಿಯೋಗಳನ್ನ ಬದಲಾಯಿಸಬೇಕು ಅನ್ನೋ ಮಾತುಕತೆ ಇವತ್ತು ಬಹುತೇಕ ಅಂತಿಮ ಆಗಿ ಸುಮಾರು 10 ರಿಂದ 12 ಜನರಿಗೆ ಮೊದಲನೇ ಹಂತದಲ್ಲಿ ಪ್ರಮಾಣ ವಚನ ನೀಡುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಬಹುತೇಕ ಇವತ್ತು ರಾತ್ರಿಯ ಒಳಗಡೆ ಮಲ್ಲಿಕಾರ್ಜುನ್ ಖರ್ಗೆ, ಕೆಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಸೇರಿದಂತೆ ಈ ಹೈಕಮಾಂಡ್ ನ ಭಾಗವಾಗಿ ಯಾರೆಲ್ಲ ಇದ್ದಾರೆ ಇವರು ನಿಯೋಜನೆಯನ್ನ ಒಂದು ನಿರ್ಧಾರವನ್ನ ಕೈಗೊಂಡು